ಹಾಯ್ ಎವ್ರಿವನ್. ಆ್ಯಕ್ಚುಲಿ ಇವತ್ತು ಜಾಸ್ತಿ ಮೊಬೈಲ್ನ ಕೈಲಿ ಹಿಡ್ಕೊಂಡಿರಲಿಲ್ಲ ನಾನು. ಅದಕ್ಕೋಸ್ಕರ ವಿಡಿಯೋ ಒಂಚೂರು ಲೇಟ್ ಆಯಿತು, ಸಾರಿ ಫಾರ್ ದಟ್. ಆ್ಯಂಡ್ ಅನೌನ್ಸ್ಮೆಂಟ್ ಆಫ್ ಟಾಕ್ಸಿಕ್ ಟ್ರೈಲರ್ ಕೊನೆಗೂ ಅನೌನ್ಸ್ ಮಾಡಿಬಿಟ್ಟಿದ್ರು ಅಫಿಷಿಯಲ್ ಆಗಿ. ಇದಕ್ಕಿಂತ ಮುಂಚೆನೇ ಅನೌನ್ಸ್ ಮಾಡಿದರೆ ಇನ್ನೂ ಚೆನ್ನಾಗಿರ್ತಿತ್ತೋ ಏನೋಪ್ಪ. ಮೇ ಬಿ ಫಸ್ಟ್ ವೀಕ್ ಅಂದರೆ ಈಗ ಆಲ್ಮೋಸ್ಟ್ ಸ್ಯಾಟರ್ಡೆ, ಫಸ್ಟ್ ವೀಕ್ ಅಂದರೆ ಮೇ ಬಿ ಮಂಡೇ ಟ್ಯೂಸ್ಡೇ ಈ ಡೇಟ್ಗೆ ಏನಾದರೂ ರಿಲೀಸ್ ಮಾಡಿದ್ರೆ ಟ್ರೈಲರ್ ಬಂದ್ಬಿಟ್ಟು ಲಾರ್ಜರ್ ಆಡಿಯನ್ಸ್ಗೆ ರೀಚ್ ಆಗೋದಕ್ಕೆ ತುಂಬ ಹೆಲ್ಪ್ ಆಗ್ತಿತ್ತು. ಇವಾಗಲೂ ಏನು ಪ್ರಾಬ್ಲಮ್ ಏನಾಗಲ್ಲ, ರೀಚ್ ಅಂತೂ ಆಗೇ ಆಗುತ್ತೆ, ಪಕ್ಕ ಆಗುತ್ತೆ. ಸೊ ಟಾಕ್ಸಿಕ್ ಟ್ರೈಲರ್ನ ಆಗಸ್ಟ್ 8ಕ್ಕೆ ಅಂದರೆ ಇದೇ ತಿಂಗಳು 8ನೇ ತಾರೀಕು ಲಾಂಚ್ ಮಾಡ್ತಾ ಇದ್ದಾರೆ, ರಿಲೀಸ್ ಆಗ್ತಾ ಇದೆ. ಸೊ ಇದೇ ತಿಂಗಳು 28ಕ್ಕೆ ಮೂವಿ ರಿಲೀಸ್ ಆಗ್ತಾ ಇದೆ. ಅಂದರೆ ಮೂವಿ ರಿಲೀಸ್ಗೆ 20 days ಬಿಫೋರು ಟ್ರೈಲರ್ ರಿಲೀಸ್ ಮಾಡ್ತಾ ಇದ್ದಾರೆ. ಯೂಶಲಿ ಮುಂಚೆ ಎಲ್ಲ ಹೆಂಗಿತ್ತು ಅಂತಂದರೆ, ಒಬ್ಬ ದೊಡ್ಡ ಆ್ಯಕ್ಟರ್ದು ಒಂದು ಸಿನಿಮಾ ಬರ್ತಾ ಇದೆ ಅಂತಂದರೆ 1 ತಿಂಗಳು 1.5 ತಿಂಗಳು ಮುಂಚೆ ಈ ಥರ ಟ್ರೈಲರ್ನ ರಿಲೀಸ್ ಮಾಡ್ತಿದ್ರು. ಇವ್ರು ಏನು ಮಾಡಿದ್ದಾರೆ, ಜಸ್ಟ್ 20 days ಬಿಫೋರ್ಗೆ ರಿಲೀಸ್ ಮಾಡ್ತಾ ಇದ್ದಾರೆ. ಅಂದರೆ ಇತ್ತೀಚೆಗೆ ಸಾಕಷ್ಟು ಜನ ಹಿಂಗೆ ಮಾಡ್ತಾ ಇದ್ದಾರೆ. ಅಂದರೆ ಕೆಲವರಂತೂ 1 ವಾರದ ಮುಂಚೆ ರಿಲೀಸ್ ಮಾಡ್ತಾರೆ, ಕೆಲವರಂತೂ ಒಂದು 1 or 2 weeks ಬಿಫೋರ್ ರಿಲೀಸ್ ಮಾಡ್ತಾರೆ ಸಿನಿಮಾ ರಿಲೀಸ್ ಆಗಬೇಕಾದ್ರೆ. ಸೊ ಇವರು ಅಟ್ಲೀಸ್ಟ್ ಒಂದು 20 days ಮುಂಚೆ ಮಾಡಿದಾರಲ್ಲ, ಅದೇ ಒಂದು ಖುಷಿ ಅಷ್ಟೇ. ಆ್ಯಂಡ್ ಸಾಕಷ್ಟು ಜನ ಕಾಯ್ತಾ ಇದ್ರಿ ಟ್ರೈಲರ್ ಯಾವಾಗ ರಿಲೀಸ್ ಮಾಡ್ತಾರೆ, ಅನೌನ್ಸ್ಮೆಂಟ್ ಡೇಟ್ ಏನೋ ಅನೌನ್ಸ್ ಮಾಡಿಲ್ಲ ಇನ್ನೂ ಸಾಕಷ್ಟು ಜನಕ್ಕೆ ಇನ್ನೊಂದು ಟೆನ್ಷನ್ ಏನಿತ್ತಪ್ಪ ಅಂತಂದರೆ, ಮತ್ತೆ ಏನಾದರೂ ಪೋಸ್ಟ್ಪೋನ್ ಮಾಡ್ತಾರಾ ಮೂವಿನ, ರಿಲೀಸ್ ಏನಾದರೂ ಪೋಸ್ಟ್ಪೋನ್ ಆಗ್ಬಿಡ್ಬೋದಾ ಅನ್ನೋದು ಒಂದು ಥಾಟ್ ಇತ್ತು. ಯಾಕೆ ಅಂತಂದರೆ ಈಗ ಆಲ್ರೆಡಿ 3 ಸರಿ ಪೋಸ್ಟ್ಪೋನ್ ಮಾಡಿರೋದ್ರಿಂದ ಆ ಒಂದು ಟೆನ್ಷನ್ ಈಗ ಫ್ಯಾನ್ಸ್ಗಾಗಲಿ ಅಥವಾ ಸಿನಿ ಪ್ರಿಯರಿಗಾಗಲಿ ಇತ್ತು. ಗ್ಲೋಬಲ್ ಲೆವೆಲ್ಗೆ ರಿಲೀಸ್ ಆಗ್ತಿರೋ ಒಂದು ಕನ್ನಡ ಸಿನಿಮಾ ಹೆಂಗಿರ್ಬೋದು, ಯಾವಾಗ ಕಣ್ ತುಂಬ್ಕೋತೀವಿ, ಯಾವಾಗ ಸಿನಿಮಾ ನೋಡ್ತೀವಿ ಅಂತ ಕಾಯ್ತಾ ಇರೋರಿಗೆ ಇದೊಂಥರ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ನನಗಂತೂ ಕಾಯ್ತಾ ಇದ್ದೆ. ನಿನ್ನೆ ರಾಮಾಯಣ ಬಂತು, ಇವತ್ತು ಟಾಕ್ಸಿಕ್ದು ಅಪ್ಡೇಟ್ ಯಾವತ್ತು ರಿಲೀಸ್ ಮಾಡ್ತೀವಿ ಅಂತ ಅಪ್ಡೇಟ್ ಕೊಟ್ಟಿದ್ದಾರೆ. ಇದೆಲ್ಲ ಒಂಥರ ಪಾಸಿಟಿವ್ ವೈಬ್ಸ್ ಇಂಡಸ್ಟ್ರಿಯಲ್ಲಿ, ಇದೆಲ್ಲ ಒಂಥರ ಪಾಸಿಟಿವ್ ವೈಬ್ಸ್. ಹಿಂಗಾದರೂ ಇಂಡಸ್ಟ್ರಿಯಲ್ಲಿ ಆ್ಯಕ್ಟಿವಿಟೀಸ್ ಜಾಸ್ತಿ ಆಗಲಿ, ಸಿನಿಮಾಗಳು ಜಾಸ್ತಿ ರಿಲೀಸ್ ಆಗಲಿ, ದೊಡ್ಡ ಸ್ಟಾರ್ಗಳ ಸಿನಿಮಾಗಳು ಫ್ರೀಕ್ವೆಂಟ್ಲಿ ರಿಲೀಸ್ ಆಗೋ ಥರ ಆಗಲಿ ಅಂತ ವಿಶ್ ಮಾಡೋಕ್ಕೆ ಇಷ್ಟಪಡ್ತೀನಿ. ದೊಡ್ಡ ಹೀರೋಗಳೆಲ್ಲ ಆಲ್ಮೋಸ್ಟ್ ಈಗ ಯಶ್ಶರ್ನ ಸೇರ್ಸಿ ಹೇಳಬೇಕು ಅಂತಂದರೆ 3 years 4 years ಗ್ಯಾಪ್ ತಗೊಂತಾರೆ. ಅಂದರೆ ಒಂದು ಒಳ್ಳೆ ಸಿನಿಮಾ ಮಾಡಬೇಕು ಅಂತಂದರೆ ಅಫ್ಕೋರ್ಸ್ ಗ್ಯಾಪ್ ತಗೊಳ್ಳೇಬೇಕು, ಇಲ್ಲ ಅಂತಲ್ಲ. ಬಟ್ ವರ್ಷಕ್ಕೊಂದು ಅಲ್ವಾ, ಇಲ್ಲಾಂದರೆ 2 ವರ್ಷಕ್ಕೊಂದು ಅಲ್ವಾ ರಿಲೀಸ್ ಮಾಡಬೇಕು. ಸೊ ನೋಡೋಣ. ಆಲ್ ದಿ ಬೆಸ್ಟ್ ಟೀಮ್ ಟಾಕ್ಸಿಕ್ ಆ್ಯಂಡ್ ಆಲ್ಸೋ ರಾಮಾಯಣದಲ್ಲಂತೂ ಯಶ್ ಅವ್ರನ್ನ ಟ್ರೋಲು, ಮೀಮ್ಸು, ಪ್ರಮೋಷನ್ನು ಜನನೇ ಅವರಷ್ಟಕ್ಕೆ ಅವರೇ ತೊಗೊಂಡು ಹೋಗ್ತಿದ್ದಾರೆ ಪ್ರಮೋಷನ್ ಅನ್ನೋದನ್ನು. ಸೊ ಖುಷಿಯಾಗುತ್ತೆ. ಕನ್ನಡ ಇಂಡಸ್ಟ್ರಿಯಲ್ಲಿ ಒಬ್ಬ ನಟ, ಸ್ಟಾರ್ ನಟ ಬೇರೆ ಇಂಡಸ್ಟ್ರಿಗೆ ಹೋಗಿ ರಾವಣ ಅನ್ನೋ ಒಂದು ಕ್ಯಾರೆಕ್ಟರ್ ಮಾಡಿ ನಮ್ಮ ಇಂಡಸ್ಟ್ರಿನ ರೆಪ್ರೆಸೆಂಟ್ ಮಾಡ್ತಾರೆ. ಅವ್ರದ್ದೊಂದು ಲೆವೆಲ್ ಎಲ್ಲೋ ಹೋಗ್ಬಿಟ್ರು ಅವರು ಅನ್ನೋದು ನಮಗೊಂಥರ ಖುಷಿ ಆಗುತ್ತೆ. ಆ್ಯಂಡ್ ಆಲ್ಸೋ ಟಾಕ್ಸಿಕ್ ಕೂಡ ಒಳ್ಳೇದಾಗಲಿ. ನಾನು ವೆಯ್ಟ್ ಮಾಡ್ತಾನೆ ಇದ್ದೀನಿ, ಇನ್ನು ಟಾಕ್ಸಿಕ್ಗೇನೋ ಅಪ್ಡೇಟ್ ಬರ್ತಿಲ್ಲ, ಏನು ಮಾಡೋದು ಅಂತ. ಕೊನೆಗೂ ಅಪ್ಡೇಟ್ ಕೊಟ್ರಪ್ಪ. ಆ್ಯಂಡ್ ಆಲ್ ದಿ ಬೆಸ್ಟ್ ಟೀಮ್ ಟಾಕ್ಸಿಕ್ ಆ್ಯಂಡ್ KVN ಪ್ರೊಡಕ್ಷನ್. ನಿಜವಾಗ್ಲೂ ವಿ ಪ್ರೌಡ್ ಆಫ್ ಯು. ಯಾಕೆ ಅಂತಂದರೆ ಈ ಥರದ್ದೊಂದು ಪ್ರೊಡಕ್ಷನ್ ಹೌಸು ಇಷ್ಟು 300-400 ಕೋಟಿ ಬಂಡವಾಳ ಹಾಕಿ ಒಂದು ಸಿನಿಮಾ ಮಾಡಿ, ಒಂದು ಕ್ವಾಲಿಟಿ ಸಿನಿಮಾನ ಮೇಕಿಂಗ್ ಮಾಡಿ ಕನ್ನಡಿಗರಿಗೆ ಕೊಡ್ತಾ ಇರೋದು, ಅದನ್ನು ಗ್ಲೋಬಲ್ ಲೆವೆಲ್ಗೆ ತೊಗೊಂಡು ಹೋಗ್ತಿರೋದು, ನೆಕ್ಸ್ಟ್ ಲೆವೆಲ್ ರಿಲೀಸ್ ಮಾಡ್ತಿರೋದು, ಹೆಚ್ಚು ಕಡಿಮೆ ಟಾಕ್ಸಿಕ್ ರಿಲೀಸ್ ಆಗ್ತಿರೋದು. ಐ ಥಿಂಕ್ ಓವರ್ ಆಲ್ ಇಂಡಿಯಾ ಎಷ್ಟು ಥಿಯೇಟ್ರ್ ಅನ್ನೋದಕ್ಕಿಂತ ಮೋರ್ ದೆನ್ 10,000 shows ರಿಲೀಸ್ ಆಗ್ತಾ ಇದೆ ಅಂತೆ. ನನಗೆ ಇದನ್ನು ಕೇಳಿ ಆಶ್ಚರ್ಯ ಆಯಿತು. ಯಶ್ ಅವರು ಒಂದು ಟೈಮಲ್ಲಿ ಬಸ್ಸಲ್ಲಿ, ಆಟೋದಲ್ಲಿ ಪಾಂಪ್ಲೆಟ್ನ ಹಂಚಿ ನನ್ನ ಸಿನಿಮಾ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಾಯಿದ್ರು. ಆ್ಯಂಡ್ ಇವತ್ತು ಹ್ಯಾಟ್ಸ್ ಆಫ್ ಯು ರಾಕಿಂಗ್ ಸ್ಟಾರ್ ರಾಕಿ ಬಾಯ್. ಮತ್ತೆ ಇದು ನೋಡೋದು ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಬಾಯ್, ಟೇಕ್ ಕೇರ್.